ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಸಿಂಪಲ್ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಚಿಕ್ಕಪೇಟೆಗೆ ಹೋಗಿದ್ದು ಫ್ರೆಂಡ್ಸ್. ಅಂದರೆ ನಮಗೆ ವಾಲ್ ಲೈಟ್ ಮತ್ತು ಹ್ಯಾಂಗಿಂಗ್ ಲೈಟ್ಸ್ ಬೇಕಿತ್ತು ಮನೆಗೋಸ್ಕರ. ಅದರಿಂದ ನಾವು ಹೋಗಿರೋದ್ರಿಂದ ನಾನು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ ಫ್ರೆಂಡ್ಸ್. ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾವು ಇವಾಗ ಚಿಕ್ಕಪೇಟೆಯಲ್ಲಿ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ನಾವು ಚಿಕ್ಕಪೇಟೆಗೆ ಬಂದಿದ್ದೀವಿ. ನಮಗೆ ಮನೆಗೆ ವಾಲ್ ಲೈಟ್ ಮತ್ತೆ ಹ್ಯಾಂಗಿಂಗ್ ಲೈಟ್ ಬೇಕಿತ್ತು. ಅದರಿಂದ ಚಿಕ್ಕಪೇಟೆ ಕೆಲವೊಂದು ಸ್ವಲ್ಪ ಸ್ವಿಚ್ ಬೋರ್ಡ್ ಕೂಡ ಬೇಕಿತ್ತು. ಅದನ್ನ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ. ನಮ್ಗೆ ಚಿಕ್ಕಪೇಟೆಗೆ ಅವಾಗವಾಗ ಬರ್ತಾ ಇರ್ತೀವಿ. ನಾವು ಏನೇ ಒಂದು ಡ್ರೆಸ್ ಆಗ್ಲಿ, ಮನೆಗೆ ಬೇಕಾಗಿರುವಂತ ಏನೇ ಒಂದು ಥಿಂಗ್ಸ್ ತಗೊಳ್ಬೇಕಾದ್ರೂ ಇಲ್ಲಿ ಬರ್ತಾ ಇರ್ತೀವಿ. ಚಿಕ್ಕಪೇಟೆಯಲ್ಲಿ ಏನು ಸಿಗಲ್ಲ ಅಂತ ಇಲ್ಲ, ಎಲ್ಲ ಬೆಸ್ಟ್ ಅಲ್ಲೇ ಸಿಗುತ್ತೆ. ಬಟ್ ನಾವು ಒಂದೇ ಅಂಗಡಿಗೆ ಹೋದ್ರೆ ಆಗಲ್ಲ, ಒಂದ್ 4-5 ಅಂಗಡಿಗೆ ಹೋಗಿ ರೇಟ್ ಎಲ್ಲ ತಿಳ್ಕೊಂಡು ಬಾರ್ಗಿಂಗ್ ಮಾಡಿ ತಗೊಳ್ಬೇಕಾಗುತ್ತೆ. ಚಿಕ್ಕಪೇಟೆಯಲ್ಲಿ ಈ ರೀತಿನೇ. ಮತ್ತೆ ಇಲ್ಲಿ ನೋಡಿರುವಂತ ನೀವು ನೋಡ್ತಾ ಇದ್ದೀರಲ್ಲ, ಆಂಜನೇಯ ಎಲೆಕ್ಟ್ರಿಕಲ್ಸ್ ಅಂತ ಈ ಒಂದು ಶಾಪಿಗೆ ಹೋದ್ವು. ಲೈಟಿಂಗ್ಸ್ ಮತ್ತೆ ಸ್ವಿಚ್ ಬೋರ್ಡ್ ಎರಡೂ ಇತ್ತು. ನಾವು ಅಲ್ಲಿ ಎಂಟ್ರೆನ್ಸ್ ಕೊಟ್ಟಾಗ ನಮ್ಗೆ ಸ್ವಿಚ್ ಬೋರ್ಡ್ ಮಾತ್ರ ತಗೊಂಡ್ವು ನಾವು. ಲೈಟಿಂಗ್ಸ್ ಅಷ್ಟೊಂದು ನಮ್ಗೆ ಲೈಕ್ ಆಗಿಲ್ಲ, ಅದರಿಂದ ಬೇರೆ ಶಾಪಿಗೆ ಹೋದ್ವು. ಇದು ಎರಡನೇ ಶಾಪು. ಅಲ್ಲಿಂದ ನಾವು ಬೇರೆ ಸ್ವಿಚ್ ಬೋರ್ಡ್ ಎಲ್ಲ ತಗೊಂಡು ಎರಡನೇ ಶಾಪಿಗೆ ಬಂದಿದ್ದೀವಿ. ಆ ರೀತಿ ಒಳಗೆ ನೋಡ್ತಾ ಇರುವಾಗ ತುಂಬಾ ಜಗಮಗಿಸ್ತಾ ಇತ್ತು ಲೈಟ್ ಗಳೆಲ್ಲ. ತುಂಬಾ ಕಣ್ಣಿಗೆ ಸುಂದರವಾಗಿ ಕಾಣ್ತಾ ಇತ್ತು. ನೋಡಿ, ಕಾಣ್ತಾ ಇದ್ದ ಲೈಟಿಂಗ್ಸ್ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಕ್ರಿಸ್ಟಲ್ ಲೈಟ್ ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು. ವಾಲ್ ಲೈಟ್ ಅಂತೂ ಸೂಪರ್ ಆಗಿತ್ತು. ಹ್ಯಾಂಗಿಂಗ್ ಲೈಟ್ ಇತ್ತು, ಮತ್ತೆ ಹ್ಯಾಂಟಿಕ್ ಹ್ಯಾಂಗಿಂಗ್ ಲೈಟ್ ಕೂಡ ಇತ್ತು. ತುಂಬಾ ಚೆನ್ನಾಗಿತ್ತು, ನೀವು ನೋಡ್ತಾ ಇರ್ಬೋದು ನೋಡಿ. ಮತ್ತೆ ಇಲ್ಲಿ ಪ್ರತಿಯೊಂದು ಏನೇ ತಗೊಳ್ಬೇಕಾದ್ರೂ ಬಾರ್ಗಿಂಗ್ ಮಾಡ್ಬೇಕಾಗುತ್ತೆ. ಒಂದು 500 ರೇಟ್ ಇದ್ರೆ ಅವರು ಇಲ್ಲಿ ಒಂದು 500 ರೇಟ್ ಇದ್ರೆ ನಮ್ಗೆ 2500 ಅಥವಾ 1500, 1800 ಈ ರೀತಿ ಎಲ್ಲ ಹೇಳ್ತಾ ಇರ್ತಾರೆ ರೇಟು. ನಾವು ಒಂದೇ ಶಾಪ್ ಅಲ್ಲಿ ಹೋಗಿ ತಗೋಬಾರ್ದು, ಒಂದ್ 4-5 ಶಾಪ್ ಅಲ್ಲಿ ವಿಚಾರಿಸಿ ಆಮೇಲೆ ನಿಮ್ಗೆ ರೇಟ್ ಕೂಡ ಗೊತ್ತಾಗುತ್ತಲ್ಲ, ಆಮೇಲೆ ನೀವು ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ನಮ್ಗೆ ಬೇಗನೆ ಮೋಸ ಮಾಡ್ಬಿಡ್ತಾರೆ. ಗೊತ್ತಿಲ್ದವರಿಗಂತೂ ಬೇಗ ಮೋಸ ಮಾಡ್ಬಿಡ್ತಾರೆ. ಇವಾಗ ನಾವಂತೂ ಚಿಕ್ಕಪೇಟೆ ಬರ್ತಾ ಇರ್ತೀವಿ, ಚಿಕ್ಕಪೇಟೆ ಬಗ್ಗೆ ಚೆನ್ನಾಗ್ ಗೊತ್ತು. ನಾವು ಏನೇ ತಗೊಳ್ಬೇಕಾದ್ರೂ ಬಾರ್ಗಿಂಗ್ ಮಾಡ್ತೀವಿ. ಆದ್ರೆ ಹೊಸದಾಗಿ ಬರ್ತಾ ಇರೋರು ನೀವು ರೇಟ್ ಅನ್ನು ತಿಳ್ಕೊಂಡ್ ಬನ್ನಿ. ಇಲ್ದಿದ್ರೆ ನೀವು ಡೈರೆಕ್ಟ್ ಆಗಿ ಹಾಗೆ ತಗೊಳ್ತೀವಂದ್ರೆ ಅವರು ಏನ್ ಮಾಡ್ತಾರೆ, ತುಂಬಾನೇ ಮೋಸ ಮಾಡ್ತಾರೆ, ನಮ್ಗೇನೆ ಲಾಸ್ ಆಗುತ್ತೆ. ಆ ರೀತಿ ನಾವು ಪ್ರತಿಯೊಂದನ್ನು ಕೂಡ ಒಂದು ಟೈಮ್ ಅಂತ ತಗೊಂಡ್ ಬರ್ಬೇಕಾಗುತ್ತೆ ಚಿಕ್ಕಪೇಟೆ ಬರುವಾಗ. ಯಾಕಂದ್ರೆ ಅಲ್ಲಿ ನಮ್ಗೆ ಎಷ್ಟು ನೋಡಿದ್ರು ಕೂಡ ಅದು ಟೈಮ್ ಹೋಗ್ತಾ ಇರುತ್ತೆ. ಅಷ್ಟೊಂದು ನಮ್ಗೆ ಟೈಮು ಸಾಲಲ್ಲ ಚಿಕ್ಕಪೇಟೆಲಿ ಏನಾದ್ರೂ ಪರ್ಚೇಸ್ ಮಾಡ್ಬೇಕಾದ್ರೆ ನೀವು. ಅದರಿಂದ ನೀವು ಟೈಮ್ ತಗೊಂಡ್ ಬರ್ಬೇಕಾಗುತ್ತೆ. ಚಿಕ್ಕಪೇಟೆ ಬರುವಾಗ ಒಂದು ದಿನ ಅದಕ್ಕೆ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಏನಾದ್ರೂ ಅಮೂಲ್ಯವಾದ ವಸ್ತು ಬೇಕಿದ್ರೆ, ಅಂದ್ರೆ ಡ್ರೆಸ್ಸಿಗೆಲ್ಲ ಅಷ್ಟೊಂದು ನಮಗೆ ಟೈಮ್ಸ್ ತಗೊಳಲ್ಲ. ಇಂಥದ್ದು ಮನೆಗೆಲ್ಲ ಬೇಕಾಗಿರುವಂತ ಥಿಂಗ್ಸ್ ಅಂದ್ರೆ ನೀವು ಒಂದ್ 4-5 ಅಂಗಡಿಗೆ ಹೋದ್ರೇನೆ ನಿಮ್ಗೆ ಒಳ್ಳೆ ಐಟಮ್ ಸಿಗುತ್ತೆ. ಕೊನೆಗೆ ನಾವು ಸ್ವಿಚ್ ಬೋರ್ಡ್ ಎಲ್ಲ ತಗೊಂಡು ಬೇರೆ ಲೈಟಿಂಗ್ ಶಾಪಿಗೆ ಹೋಗೋಣ ಅಂತ ಹೇಳಿ ನಾನು ಹಸ್ಬೆಂಡ್ ಹೊರಟಿದ್ವು. ಆ ಅದೇ ರೀತಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಹಸ್ಬೆಂಡ್ ಬಾರ್ಗಿಂಗ್ ಕೂಡ ಮಾಡ್ತಾ ಇದ್ದಾರೆ. ಬಾರ್ಗಿಂಗ್ ಕೂಡ ಮಾಡ್ತಾರೆ. ನೀವು ಆಲ್ರೆಡಿ ಕೇಳಿಸ್ಕೋಬಹುದು ಅದನ್ನ, ಪ್ರತಿಯೊಂದನ್ನು ಅವರು ಕೂಡ ಹೇಳ್ತಾ ಇರ್ತಾರೆ. ಮತ್ತೆ ಇಲ್ಲಿ ಮೋಸ ಕೂಡ ತುಂಬಾ ನಡೆಯುತ್ತೆ. 90% ನಿಮ್ಗೆ ಮೋಸನೇ ನಡೆಯುತ್ತೆ ಇಲ್ಲಿ. ಆದ್ರಿಂದ ನಾವು ಹುಷಾರಾಗಿ ಬಾರ್ಗಿಂಗ್ ಮಾಡಿ ತಿಳ್ಕೊಂಡು ಇಲ್ಲಿ ನಾವು ತಗೊಳ್ಬೇಕಾಗುತ್ತೆ. ಚಿಕ್ಕಪೇಟೆಯಲ್ಲಿ ಏನೇ ವಸ್ತು ಆಗ್ಲಿ, ಮನೆಗೆ ಬೇಕಾಗಿರುವಂತ ಪ್ರತಿಯೊಂದು ವಸ್ತು ಕೂಡ ನಾವು ಬಾರ್ಗಿಂಗ್ ಮಾಡಿ ತಗೊಳ್ಳೋದೇ ಬೆಸ್ಟ್. टिक्की ना अभी इसको पहले टिक्की नाम बोलो इसका क्या है ये दिख रहा है कौन सा हैंगिंग बोलो ये वो लास्ट वाला उसको बल्ब किधर है बल्ब आएगा ना इसमें ऐसे देखे जाएगा बल्ब देना पड़ता है ना आपको फोटो ले डालना उसको बल्ब मालूम नहीं है कैसे बोलेगा वो इसका मंकी का बल्ब किधर है सही भैया ये
ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.